ಶ್ರೀ ಸಂಕಲ್ಪ ಜ್ಯೋತಿಷ್ಯ ವಾಣಿ ಚಾನೆಲ್ಗೆ ಸ್ವಾಗತ. ಕುಂಭ ರಾಶಿಯವರಿಗೆ ಆಗಸ್ಟ್ 12, 13, 14, 15 ದಿನಾಂಕಗಳು ಏಕೆ ವಿಶೇಷವಾಗಲಿವೆ? ಈ 4 ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ಎಲಾಂಟಿ ಬದಲಾವಣೆಗಳು ಸಂಭವಿಸುವ ಸಾಧ್ಯತೆ ಇದೆ? ಯಾವ ಅವಕಾಶವನ್ನು ನೀವು ಯಾವುದೇ ಕಾರಣಕ್ಕೂ ಕಳೆದುಕೊಳ್ಳಬಾರದು? ಯಾವ ವಿಷಯಗಳಲ್ಲಿ ಸ್ವಲ್ಪ ಜಾಗರೂಕರಾಗಿರಬೇಕು? ಈ ಅವಧಿಯಲ್ಲಿ ನಿಮ್ಮ ಶ್ರಮ ಯಾವ ರೂಪದಲ್ಲಿ ಫಲ ನೀಡಬಹುದು? ಕುಟುಂಬ, ಉದ್ಯೋಗ, ಆರ್ಥಿಕ ಪರಿಸ್ಥಿತಿ, ಸಂಬಂಧಗಳು, ಮನಃಶಾಂತಿ ಹಾಗೆಯೇ ನಿಮ್ಮ ಭವಿಷ್ಯಕ್ಕೆ ಬಳಕೆಯಾಗುವ ಪ್ರಮುಖ ಸಂಕೇತಗಳ ಬಗ್ಗೆ ಈ ವಿಡಿಯೋದಲ್ಲಿ ವಿವರವಾಗಿ ತಿಳಿದುಕೊಳ್ಳೋಣ. ಈ ಫಲಿತಾಂಶಗಳನ್ನು ಕೇವಲ ಕೇಳುವುದು ಮಾತ್ರವಲ್ಲದೆ ನಿಮ್ಮ ಜೀವನದ ಪರಿಸ್ಥಿತಿಗಳೊಂದಿಗೆ ಹೋಲಿಸುತ್ತಾ ಕೇಳಿ. ಏಕೆಂದರೆ ಪ್ರತಿ ಸೂಚನೆಯೂ ನಿಮಗೆ ಒಂದು ಹೊಸ ಆಲೋಚನೆಯನ್ನು, ಹೊಸ ನಿರ್ಧಾರವನ್ನು, ಒಂದು ಹೊಸ ಅವಕಾಶವನ್ನು ತೋರಿಸುವ ಸಾಮರ್ಥ್ಯವನ್ನು ಹೊಂದಿರುತ್ತದೆ. ವಿಡಿಯೋ ಪ್ರಾರಂಭಿಸುವ ಮೊದಲು ಒಂದು ಸಣ್ಣ ವಿನಂತಿ. ನೀವು ನಮ್ಮ ಚಾನೆಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಇರುವ ಬೆಲ್ ಗುರುತನ್ನು ತಪ್ಪದೇ ಒತ್ತಿ. ಹಾಗೆಯೇ ಈ ವಿಡಿಯೋ ನಿಮಗೆ ಉಪಯುಕ್ತ ಎನಿಸಿದರೆ ಒಂದು ಲೈಕ್ ಮಾಡಿ, ನಿಮ್ಮ ರಾಶಿಯ ಹೆಸರು ಕುಂಭರಾಶಿ ಎಂದು ಕಮೆಂಟ್ ಮಾಡಿ. ಈಗ ಯಾವುದೇ ವಿಳಂಬವಿಲ್ಲದೆ ಆಗಸ್ಟ್ 12ರಿಂದ 15ರವರೆಗೆ ಕುಂಭರಾಶಿಯವರಿಗೆ ಗ್ರಹಗಳ ಪ್ರಭಾವ ಹೇಗಿರಲಿದೆ ಎಂಬುದನ್ನು ವಿವರವಾಗಿ ತಿಳಿದುಕೊಳ್ಳೋಣ. ಆಗಸ್ಟ್ 12ರಿಂದ 15ರವರೆಗೆ ಕುಂಭರಾಶಿಯವರಿಗೆ ಒಂದು ಆಸಕ್ತಿದಾಯಕ ಬೆಳವಣಿಗೆ ಕಾಣಿಸುವ ಸಾಧ್ಯತೆಯಿದೆ. ಕಳೆದ ಕೆಲವು ದಿನಗಳಿಂದ ನಿಮ್ಮ ಮನಸ್ಸಿನಲ್ಲಿಟ್ಟುಕೊಂಡು ಕಾಯುತ್ತಿದ್ದ ಒಂದು ವಿಷಯ ದಿಢೀರನೆ ಚಲನೆಗೆ ಬಂದಂತೆ ಅನಿಸುತ್ತದೆ. ಮುಖ್ಯವಾಗಿ ಒಂದು ಕರೆ, ಒಂದು ಸಂದೇಶ ಅಥವಾ ಒಬ್ಬ ವ್ಯಕ್ತಿಯೊಂದಿಗೆ ನಡೆದ ಸಣ್ಣ ಸಂಭಾಷಣೆ ನಿಮ್ಮ ಆಲೋಚನೆಗಳನ್ನು ಸಂಪೂರ್ಣವಾಗಿ ಬದಲಾಯಿಸುವ ಅವಕಾಶವನ್ನು ತರಬಹುದು. ಮೊದಲು ಅದು ಸಾಧಾರಣ ವಿಷಯದಂತೆ ಅನಿಸಿದರೂ ಸ್ವಲ್ಪ ಸಮಯದ ನಂತರ ಅದರ ಹಿಂದಿರುವ ಮೌಲ್ಯ ನಿಮಗೆ ಅರ್ಥವಾಗುತ್ತದೆ. ಅದಕ್ಕಾಗಿಯೇ ಈ ದಿನಗಳಲ್ಲಿ ಯಾರೊಂದಿಗೆ ಮಾತನಾಡುತ್ತಿದ್ದೀರಿ, ಎಲಾಂಟಿ ಮಾಹಿತಿ ನಿಮ್ಮ ಹತ್ತಿರಕ್ಕೆ ಬರುತ್ತಿದೆ ಎಂಬುದನ್ನು ಕೊಂಚ ಶ್ರದ್ಧೆಯಿಂದ ಗಮನಿಸುವುದು ಒಳ್ಳೆಯದು. ನೀವು ಇಷ್ಟೂ ದಿನ ಪಟ್ಟ ಕಷ್ಟವನ್ನು ಯಾರೋ ಗುರುತಿಸುವ ಸಮಯವೂ ಇದೇ ಆಗಿರಬಹುದು. ನಿಮಗೆ ಸಹಾಯ ಮಾಡಲು ಬಯಸಿದ ವ್ಯಕ್ತಿ ಸ್ವತಃ ಮುಂದೆ ಬರಬಹುದು. ಇಲ್ಲಿಯವರೆಗೆ ಮುಚ್ಚಿಹೋಗಿದೆ ಅನಿಸಿದ ಒಂದು ಅವಕಾಶ ಮತ್ತೆ ತೆರೆದುಕೊಳ್ಳುವ ಸೂಚನೆಗಳು ಕಾಣಿಸುತ್ತಿವೆ. ಕೆಲವೊಮ್ಮೆ ಜೀವನದಲ್ಲಿ ದೊಡ್ಡ ಬದಲಾವಣೆಗಳು ದೊಡ್ಡ ಘಟನೆಗಳಿಂದಲ್ಲ, ಸಣ್ಣ ನಿರ್ಧಾರಗಳಿಂದಲೇ ಪ್ರಾರಂಭವಾಗುತ್ತವೆ. ಅಂತಹ ಸಣ್ಣ ನಿರ್ಧಾರ ತೆಗೆದುಕೊಳ್ಳುವ ಪರಿಸ್ಥಿತಿ ಈ 4 ದಿನಗಳಲ್ಲಿ ನಿಮ್ಮ ಮುಂದೆ ಬರಬಹುದು. ಉದ್ಯೋಗದಲ್ಲಿರುವವರಿಗೆ ಮೇಲಧಿಕಾರಿಗಳಿಂದ ಕರೆಯೊಂದು ಬರಬಹುದು. ವ್ಯಾಪಾರ ಮಾಡುತ್ತಿರುವವರಿಗೆ ಹೊಸ ಗ್ರಾಹಕರು ಅಥವಾ ಹೊಸ ಒಪ್ಪಂದದ ಬಗ್ಗೆ ಮಾಹಿತಿ ಸಿಗುವ ಸಾಧ್ಯತೆಯಿದೆ. ಓದುತ್ತಿರುವ ವಿದ್ಯಾರ್ಥಿಗಳಿಗೂ ಸಹ ಒಂದು ಒಳ್ಳೆಯ ಮಾರ್ಗದರ್ಶನ ಸಿಗುವ ಸೂಚನೆಗಳು ಕಾಣಿಸುತ್ತಿವೆ. ಯಾರೋ ಹೇಳಿದ ಒಂದು ಸಲಹೆ ಭವಿಷ್ಯದಲ್ಲಿ ಬಳಕೆಗೆ ಬರುತ್ತದೆ. ಅದಕ್ಕಾಗಿಯೇ ಈ ಸಮಯದಲ್ಲಿ ಕೇಳುವ ಪ್ರತಿಯೊಂದು ಮಾತನ್ನು ಹಗುರವಾಗಿ ತೆಗೆದುಕೊಳ್ಳಬೇಡಿ. ಕುಟುಂಬದ ಸದಸ್ಯರೊಂದಿಗೆ ಮಾತನಾಡುವಾಗ ತಾಳ್ಮೆ ಇರಲಿ. ನಿಮ್ಮ ಮಾತಿನಿಂದ ಯಾರಿಗಾದರೂ ಧೈರ್ಯ ಸಿಗುವ ಸಾಧ್ಯತೆಯಿದೆ. ಹಾಗೆಯೇ ಅವರ ಮಾತುಗಳಲ್ಲೂ ನಿಮಗೆ ಅಗತ್ಯವಿರುವ ಉತ್ತರ ಅಡಗಿರಬಹುದು. ಬಹಳ ದಿನಗಳಿಂದ ನಿಮ್ಮ ಮನಸ್ಸಿನಲ್ಲಿದ್ದ ಸಂದೇಹ ಈ ದಿನಗಳಲ್ಲಿ ನಿವಾರಣೆಯಾಗುತ್ತದೆ. ಅದರಿಂದ ನೀವು ಇನ್ನಷ್ಟು ಸ್ಪಷ್ಟವಾಗಿ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಸ್ಥಿತಿಗೆ ತಲುಪುತ್ತೀರಿ. ಈ 4 ದಿನಗಳಲ್ಲಿ ನಿಮಗೆ ಸಿಗುವ ಪ್ರತಿಯೊಂದು ಅವಕಾಶವನ್ನು ತಕ್ಷಣವೇ ತಿರಸ್ಕರಿಸದೆ ಒಮ್ಮೆ ಸಂಪೂರ್ಣವಾಗಿ ಆಲೋಚಿಸಿ. ಏಕೆಂದರೆ ಪ್ರಸ್ತುತ ಕಾಣಿಸುತ್ತಿರುವ ಸಣ್ಣ ಅವಕಾಶವು ಮುಂಬರುವ ತಿಂಗಳುಗಳಲ್ಲಿ ನಿಮ್ಮ ಜೀವನದಲ್ಲಿ ದೊಡ್ಡ ತಿರುವು ನೀಡಲು ಕಾರಣವಾಗಬಹುದು. ಅದೃಷ್ಟ ಒಂದೇ ಬಾರಿಗೆ ಬಾಗಿಲು ತಟ್ಟುವುದಿಲ್ಲ, ಮೊದಲು ಸಣ್ಣ ಸಂಕೇತಗಳನ್ನು ಕಳುಹಿಸುತ್ತದೆ. ಆ ಸಂಕೇತಗಳನ್ನು ಗುರುತಿಸಿ ಸರಿಯಾದ ಸಮಯದಲ್ಲಿ ಮುಂದೆ ಹೆಜ್ಜೆ ಇಟ್ಟವರಿಗಷ್ಟೇ ಒಳ್ಳೆಯ ಫಲಿತಾಂಶ ಸಿಗುತ್ತದೆ. ಆದ್ದರಿಂದ ಈ ದಿನಗಳಲ್ಲಿ ನಿಮ್ಮ ಮನಸ್ಸನ್ನು ಪ್ರಶಾಂತವಾಗಿಟ್ಟುಕೊಂಡು ನಂಬಿಕೆಯಿಂದ ಪ್ರತಿಯೊಂದು ಅವಕಾಶವನ್ನು ಸ್ವಾಗತಿಸಿ. ನಿಮ್ಮ ಆತ್ಮವಿಶ್ವಾಸವೇ ಈ ಅವಧಿಯಲ್ಲಿ ನಿಮಗೆ ಅತ್ಯಂತ ದೊಡ್ಡ ಬಲವಾಗುತ್ತದೆ. ಆಗಸ್ಟ್ 12ರಿಂದ 15ರವರೆಗೆ ಕುಂಭರಾಶಿಯವರಿಗೆ ಆರ್ಥಿಕ ವಿಷಯಗಳಲ್ಲಿ ಕ್ರಮೇಣ ಆಶಾದಾಯಕ ಬದಲಾವಣೆಗಳು ಕಾಣಿಸುವ ಸಾಧ್ಯತೆಯಿದೆ. ಇತ್ತೀಚೆಗೆ ಖರ್ಚುಗಳು ಹೆಚ್ಚಾಗಿವೆ ಎಂದು, ಎಷ್ಟು ಸಂಪಾದಿಸಿದರೂ ಕೈಯಲ್ಲಿ ನಿಲ್ಲುತ್ತಿಲ್ಲ ಎಂದು ಅನಿಸಿದವರು ಈಗ ಸ್ವಲ್ಪ ಸಮಾಧಾನವನ್ನು ಅನುಭವಿಸಬಹುದು. ಈ ದಿನಗಳಲ್ಲಿ ಹಣ ಒಂದೇ ಬಾರಿಗೆ ಮಳೆಯಂತೆ ಬಂದುಬಿಡುತ್ತದೆ ಎಂದು ಹೇಳುವುದಕ್ಕಿಂತ ನಿಮ್ಮ ಶ್ರಮಕ್ಕೆ ತಕ್ಕ ಫಲಿತಾಂಶ ಕಾಣಿಸಲು ಪ್ರಾರಂಭವಾಗುತ್ತದೆ ಎಂದು ಹೇಳುವುದು ಸರಿಯಾದದ್ದು. ಬಹಳ ದಿನಗಳಿಂದ ಬರಬೇಕಾಗಿದ್ದ ಒಂದು ಪಾವತಿ ನಿಮ್ಮ ಖಾತೆಗೆ ಜಮಾ ಆಗಬಹುದು. ಯಾರಿಗಾದರೂ ನೀಡಿದ್ದ ಸಾಲ ಹಿಂತಿರುಗಿ ಬರುವ ಸಾಧ್ಯತೆಯಿರುತ್ತದೆ. ಸಣ್ಣ ಬದಲಾವಣೆಗಳೇ ನಿಮ್ಮಲ್ಲಿ ಹೊಸ ನಂಬಿಕೆಯನ್ನು ಹೆಚ್ಚಿಸುತ್ತವೆ. ಈ ಸಮಯದಲ್ಲಿ ಖರ್ಚು ಮಾಡುವ ಪ್ರತಿಯೊಂದು ರೂಪಾಯಿಯ ಬಗ್ಗೆ ಒಮ್ಮೆ ಆಲೋಚಿಸುವುದು ಒಳ್ಳೆಯದು. ಅಗತ್ಯವಿಲ್ಲದ ಖರೀದಿಗಳನ್ನು ಕೆಲವು ದಿನ ಮುಂದೂಡಿದರೆ ನಂತರ ನಿಜವಾಗಿಯೂ ಅಗತ್ಯವಿರುವ ಕೆಲಸಕ್ಕೆ ಅದೇ ಹಣ ಬಳಕೆಗೆ ಬರುತ್ತದೆ. ಕೆಲವರಿಗೆ ಹೆಚ್ಚುವರಿ ಆದಾಯ ಬರುವ ಸಾಧ್ಯತೆಯೂ ಇದೆ. ಭಾಗಶಃ ಸಮಯದ ಕೆಲಸ, ಒಂದು ಯೋಜನೆ, ಸಣ್ಣ ವ್ಯಾಪಾರದ ಆಲೋಚನೆ ಅಥವಾ ಹಳೆಯ ಪರಿಚಯದ ಮೂಲಕ ಬಂದ ಅವಕಾಶವು ನಿಮ್ಮ ಆರ್ಥಿಕ ಪರಿಸ್ಥಿತಿಯನ್ನು ಕ್ರಮೇಣ ಸುಧಾರಿಸಬಹುದು. ಆಗಸ್ಟ್ 12ರಿಂದ 15ರವರೆಗೆ ಕುಂಭರಾಶಿಯವರಿಗೆ ತಮ್ಮ ಮೌಲ್ಯವನ್ನು ಸಾಬೀತುಪಡಿಸಿಕೊಳ್ಳಲು ಅಪರೂಪದ ಅವಕಾಶ ಸಿಗುವ ಸೂಚನೆಗಳು ಕಾಣಿಸುತ್ತಿವೆ. ಕೆಲವೊಮ್ಮೆ ನಮ್ಮ ಸಾಮರ್ಥ್ಯ ಎಷ್ಟಿದ್ದರೂ ಅದರ ಗುರುತಿಸುವಿಕೆಗೆ ಸಮಯ ವಿಳಂಬವಾಗುತ್ತಾ ಬರುತ್ತದೆ. ಇತ್ತೀಚಿನ ದಿನಗಳಲ್ಲಿಯೂ ನಿಮ್ಮ ಶ್ರಮ ಬಹಳಷ್ಟು ಜನರಿಗೆ ಕಾಣಿಸಲಿಲ್ಲ ಎಂದು, ನೀವು ಮಾಡಿದ ಪ್ರಯತ್ನಗಳಿಗೆ ತಕ್ಕ ಗುರುತಿಸುವಿಕೆ ಬರಲಿಲ್ಲ ಎಂದು ಅನಿಸಿರಬಹುದು. ಆದರೆ ಈ 4 ದಿನಗಳಲ್ಲಿ ಪರಿಸ್ಥಿತಿಗಳು ಮೆಲ್ಲನೆ ಬದಲಾಗಲು ಪ್ರಾರಂಭವಾಗುತ್ತವೆ.
ನಿಮ್ಮ ಬಗ್ಗೆ ಇಷ್ಟೂ ದಿನ ಸಂಶಯದಿಂದ ನೋಡಿದವರೇ ಈಗ ನಿಮ್ಮ ಕೆಲಸವನ್ನು ಮೆಚ್ಚಿಕೊಳ್ಳುವ ಪರಿಸ್ಥಿತಿ ನಿರ್ಮಾಣವಾಗುತ್ತದೆ. ಉದ್ಯೋಗದಲ್ಲಿ ನಿಮ್ಮ ಮೇಲಿಟ್ಟ ಜವಾಬ್ದಾರಿಯನ್ನು ನೀವು ಪ್ರಶಾಂತವಾಗಿ ಪೂರ್ಣಗೊಳಿಸಿದರೆ ನಿಮ್ಮ ಮೇಲಿನ ನಂಬಿಕೆ ಇನ್ನಷ್ಟು ಹೆಚ್ಚಾಗುತ್ತದೆ. ವ್ಯಾಪಾರ ಮಾಡುತ್ತಿರುವವರಿಗೂ ಸಹ ಗ್ರಾಹಕರಿಂದ ಒಳ್ಳೆಯ ಸ್ಪಂದನೆ ಸಿಗಬಹುದು. ಒಂದು ಕಾಲದಲ್ಲಿ ನಿಮ್ಮನ್ನು ಬಿಟ್ಟು ಹೋದ ವ್ಯಕ್ತಿಗಳೇ ಮತ್ತೆ ಹತ್ತಿರವಾಗುವುದು ಆಶ್ಚರ್ಯ ಎನಿಸಬಹುದು. ಇದು ಗರ್ವಪಡುವ ಸಮಯವಲ್ಲ, ನಿಮ್ಮ ನಡೆನುಡಿಯಿಂದ ಇನ್ನಷ್ಟು ಗೌರವವನ್ನು ಸಂಪಾದಿಸಿಕೊಳ್ಳುವ ಸಮಯ. ಕೆಲವು ಸಂದರ್ಭಗಳಲ್ಲಿ ಯಾರೋ ನಿಮ್ಮ ಸಲಹೆಯನ್ನು ಕೇಳಬಹುದು. ನೀವು ಹೇಳುವ ಒಂದು ಮಾತು, ಒಂದು ಆಲೋಚನೆ, ಒಂದು ಪರಿಹಾರ ಎದುರಿನವರಿಗೆ ನಿಜವಾಗಿಯೂ ಉಪಯುಕ್ತವಾಗುತ್ತದೆ. ಅದೇ ನಿಮ್ಮ ವ್ಯಕ್ತಿತ್ವಕ್ಕೆ ಇನ್ನಷ್ಟು ಬಲವಾಗಿ ನಿಲ್ಲುತ್ತದೆ. ಅದಕ್ಕಾಗಿಯೇ ಈ ದಿನಗಳಲ್ಲಿ ಕೋಪದಿಂದ ಪ್ರತಿಕ್ರಿಯಿಸುವುದಕ್ಕಿಂತ ತಾಳ್ಮೆಯಿಂದ ಮಾತನಾಡುವುದು ನಿಮಗೆ ಹೆಚ್ಚಾಗಿ ಪ್ರಯೋಜನ ನೀಡುತ್ತದೆ. ಮಾತುಗಳಲ್ಲಿ ವಿನಯವಿದ್ದರೆ ನಿಮ್ಮ ಮೌಲ್ಯ ಇನ್ನಷ್ಟು ಹೆಚ್ಚಾಗುತ್ತದೆ. ಆಗಸ್ಟ್ 15ರ ವೇಳೆಗೆ ಕುಂಭರಾಶಿಯವರಿಗೆ ಕೌಟುಂಬಿಕ ಜೀವನದಲ್ಲಿ ಮನಸ್ಸಿಗೆ ಮುದ ನೀಡುವ ಬೆಳವಣಿಗೆಗಳು ಕಾಣಿಸುವ ಸಾಧ್ಯತೆಯಿದೆ. ಕಳೆದ ಕೆಲವು ಸಮಯದಿಂದ ಮನೆಯಲ್ಲಿ ಸಣ್ಣ ಸಣ್ಣ ವಿಷಯಗಳಿಂದ ಉಂಟಾದ ಒತ್ತಡ, ಅಪಾರ್ಥಗಳು ಅಥವಾ ನಿಶ್ಶಬ್ದದ ವಾತಾವರಣ ಕ್ರಮೇಣ ಕಡಿಮೆಯಾಗಲು ಪ್ರಾರಂಭವಾಗುತ್ತದೆ. ಪ್ರತಿಯೊಂದು ಕುಟುಂಬದಲ್ಲೂ ಅಭಿಪ್ರಾಯ ಭೇದಗಳು ಸಹಜವೇ. ಆದರೆ ಈ 4 ದಿನಗಳಲ್ಲಿ ಒಬ್ಬರ ಮನಸ್ಸನ್ನು ಇನ್ನೊಬ್ಬರು ಅರ್ಥಮಾಡಿಕೊಳ್ಳುವ ಪ್ರಯತ್ನ ಹೆಚ್ಚಾಗುತ್ತದೆ. ಅದೇ ನಿಮ್ಮ ಮನೆಯಲ್ಲಿ ಪ್ರಶಾಂತತೆಯನ್ನು ತರುತ್ತದೆ. ಮನೆಯ ಹಿರಿಯರಿಂದ ಒಂದು ಒಳ್ಳೆಯ ಸಲಹೆ ಕೇಳುವ ಅವಕಾಶವಿದೆ. ಮೊದಲು ಅದು ಸಾಧಾರಣವಾಗಿ ಅನಿಸಿದರೂ ನಂತರ ಆ ಮಾತು ಎಷ್ಟು ಮೌಲ್ಯಯುತವಾದದ್ದು ಎಂಬುದು ನಿಮಗೆ ಅರ್ಥವಾಗುತ್ತದೆ. ಕೆಲವರಿಗೆ ಬಹಳ ದಿನಗಳಿಂದ ಮುಂದೂಡಲ್ಪಡುತ್ತಿದ್ದ ಒಂದು ಕೌಟುಂಬಿಕ ನಿರ್ಧಾರ ಈಗ ಪೂರ್ಣಗೊಳ್ಳುವ ಸೂಚನೆಗಳು ಕಾಣಿಸುತ್ತಿವೆ. ಅದು ಮನೆಗೆ ಸಂಬಂಧಿಸಿದ ಕೆಲಸವಾಗಿರಬಹುದು, ಸಂಬಂಧಿಕರೊಂದಿಗೆ ಮಾತನಾಡಬೇಕಾದ ವಿಷಯವಾಗಿರಬಹುದು, ಅಥವಾ ಎಲ್ಲರೂ ಸೇರಿ ತೆಗೆದುಕೊಳ್ಳಬೇಕಾದ ನಿರ್ಧಾರದ ಬಗ್ಗೆ ಇರಬಹುದು. ಆಗಸ್ಟ್ 15ರವರೆಗೆ ಕುಂಭರಾಶಿಯವರಿಗೆ ಕೆಲ ಉದ್ಯೋಗ ಅಥವಾ ವ್ಯಾಪಾರಕ್ಕೆ ಸಂಬಂಧಿಸಿದ ಒಂದು ಪ್ರಮುಖ ತಿರುವು ಕಾಣಿಸುವ ಸಾಧ್ಯತೆಗಳಿವೆ. ಗತಕಾಲದಲ್ಲಿ ನೀವು ಎಷ್ಟೇ ಶ್ರದ್ಧೆ ವಹಿಸಿದರೂ ಫಲಿತಾಂಶ ತಡವಾಗಿ ಬಂದ ಸಂದರ್ಭಗಳಿರಬಹುದು. ಕೆಲವೊಮ್ಮೆ ನಾನು ಮಾಡುತ್ತಿರುವುದು ಸರಿಯೇ ಎಂಬ ಸಂದೇಹವು ನಿಮ್ಮ ಮನಸ್ಸಿನಲ್ಲಿ ಬಂದಿರಬಹುದು. ಆದರೆ ಈ 4 ದಿನಗಳಲ್ಲಿ ಆ ಸಂದೇಹಗಳು ಕ್ರಮೇಣ ನಿವಾರಣೆಯಾಗುತ್ತವೆ. ನೀವು ತೆಗೆದುಕೊಳ್ಳುವ ನಿರ್ಧಾರಗಳು ತಪ್ಪಲ್ಲ ಎಂದು ನಿರೂಪಿಸುವ ಕೆಲವು ಘಟನೆಗಳು ಸತತವಾಗಿ ನಡೆಯುತ್ತವೆ. ಈ 4 ದಿನಗಳಲ್ಲಿ ಒಂದು ವಿಷಯವನ್ನು ಮಾತ್ರ ನೆನಪಿನಲ್ಲಿಡಿ: ದೊಡ್ಡ ಗೆಲುವುಗಳು ಒಂದೇ ದಿನದಲ್ಲಿ ಬರುವುದಿಲ್ಲ. ಪ್ರತಿದಿನ ಇಡುವ ಸಣ್ಣ ಸಣ್ಣ ಹೆಜ್ಜೆಗಳೇ ಒಂದು ದಿನ ದೊಡ್ಡ ಗೆಲುವಾಗಿ ಬದಲಾಗುತ್ತವೆ. ಅದಕ್ಕಾಗಿಯೇ ಈ ಸಮಯದಲ್ಲಿ ನಿರಾಶೆಗೆ ಆಸ್ಪದ ನೀಡದೆ ನಿಮ್ಮ ಗುರಿಯತ್ತ ಗಮನ ಹರಿಸಿ. ನಿಮ್ಮ ಶಿಸ್ತು, ನಿಮ್ಮ ಪ್ರಾಮಾಣಿಕತೆ, ನಿಮ್ಮ ಶ್ರಮ ಸೇರಿ ಈಗ ನಿಮಗೆ ಹೊಸ ಅವಕಾಶಗಳ ಬಾಗಿಲು ತೆರೆಯಲಿವೆ. ಒಬ್ಬ ಹೊಸ ವ್ಯಕ್ತಿಯ ಪರಿಚಯ ಅಥವಾ ಬಹಳ ದಿನಗಳಿಂದ ದೂರವಿದ್ದ ವ್ಯಕ್ತಿಯೊಂದಿಗೆ ಮತ್ತೆ ಭೇಟಿಯಾಗುವ ಅವಕಾಶ ಕಾಣಿಸುತ್ತಿದೆ. ಜೀವನದಲ್ಲಿ ಕೆಲವು ಪರಿಚಯಗಳು ಅನಿರೀಕ್ಷಿತವಾಗಿ ನಡೆಯುತ್ತವೆ. ನಂತರ ಅವುಗಳೇ ನಮ್ಮ ಪ್ರಯಾಣವನ್ನು ಸಂಪೂರ್ಣವಾಗಿ ಬದಲಾಯಿಸಿಬಿಡುತ್ತವೆ. 4 ದಿನಗಳಲ್ಲಿಯೂ ಅಂತಹ ಒಂದು ಘಟನೆ ನಿಮ್ಮ ಜೀವನದಲ್ಲಿ ನಡೆಯುವ ಸೂಚನೆಗಳಿವೆ. ಈ ಸಮಯದಲ್ಲಿ ಹೊಸದಾಗಿ ಸಿಗುವ ಪ್ರತಿಯೊಬ್ಬ ವ್ಯಕ್ತಿಯನ್ನು ಒಂದೇ ಕೋನದಲ್ಲಿ ನೋಡಬೇಡಿ. ಯಾರ ಮಾತಿನಲ್ಲಾದರೂ ನಿಮಗೆ ಉಪಯುಕ್ತವಾಗುವ ಒಂದು ಆಲೋಚನೆ ಅಡಗಿರಬಹುದು. ಕೆಲವರು ನಿಮಗೆ ಹೊಸದಾರಿ ತೋರಿಸುತ್ತಾರೆ, ಮತ್ತೆ ಕೆಲವರು ನಿಮ್ಮಲ್ಲಿರುವ ಆತ್ಮವಿಶ್ವಾಸವನ್ನು ಮತ್ತೆ ನೆನಪಿಸುತ್ತಾರೆ. ಇಷ್ಟೂ ದಿನ ನೀವು ಒಂಟಿಯಾಗಿಯೇ ಎಲ್ಲಾ ಸಮಸ್ಯೆಗಳನ್ನು ಎದುರಿಸುತ್ತಿದ್ದೀರಿ ಎಂದು ಅನಿಸಿರಬಹುದು. ಆದರೆ ಈಗ ಸರಿಯಾದ ವ್ಯಕ್ತಿಯ ಸಹಕಾರ ಸಿಕ್ಕರೆ ಕಷ್ಟದ ಕೆಲಸವು ಸುಲಭವಾಗಿ ಪೂರ್ಣಗೊಳ್ಳುವ ಸಾಧ್ಯತೆಯಿದೆ. ಬಹಳ ದಿನಗಳಿಂದ ನಿಂತು ಹೋಗಿದ್ದ ಕೆಲಸವೊಂದು ಮತ್ತೆ ವೇಗ ಪಡೆದುಕೊಳ್ಳುವ ಸೂಚನೆಗಳು ಕಾಣಿಸುತ್ತಿವೆ. ಕೆಲವೊಮ್ಮೆ ಎಷ್ಟೇ ಪ್ರಯತ್ನಿಸಿದರೂ ಕೆಲವು ಕೆಲಸಗಳು ಮುಂದೆ ಸಾಗುವುದಿಲ್ಲ. ಪ್ರತಿ ಬಾರಿಯೂ ಏನೋ ಒಂದು ಅಡಚಣೆ ಎದುರಾಗುತ್ತದೆ. ಅಂತಹ ಪರಿಸ್ಥಿತಿಗಳು ನಿಮ್ಮ ಜೀವನದಲ್ಲೂ ಇತ್ತೀಚೆಗೆ ಬಹಳಷ್ಟು ಕಾಣಿಸಿರಬಹುದು. ಆದರೆ ಈ 4 ದಿನಗಳಲ್ಲಿ ಅದೇ ಪರಿಸ್ಥಿತಿ ಸಂಪೂರ್ಣವಾಗಿ ಬದಲಾಗುವ ಸಾಧ್ಯತೆಯಿದೆ. ಇಲ್ಲಿಯವರೆಗೆ ಮುಚ್ಚಿಹೋಗಿದೆ ಅನಿಸಿದ ಮಾರ್ಗ ಒಂದೇ ಬಾರಿಗೆ ತೆರೆದುಕೊಂಡಂತೆ ಅನಿಸುತ್ತದೆ. ನೀವು ಎಷ್ಟೇ ಬಾರಿ ಪ್ರಯತ್ನಿಸಿದರೂ ಸ್ಪಂದಿಸದ ವ್ಯಕ್ತಿ ಈಗ ನಿಮಗೆ ಸಮಯ ನೀಡಬಹುದು. ಮುಂದೂಡಲ್ಪಟ್ಟ ಕೆಲಸ ಮತ್ತೆ ಪ್ರಾರಂಭವಾಗುತ್ತದೆ. ಸರ್ಕಾರಿ ಕಚೇರಿಗಳಿಗೆ ಸಂಬಂಧಿಸಿದ ಕೆಲಸಗಳು, ಬ್ಯಾಂಕ್ ವ್ಯವಹಾರಗಳು, ದಾಖಲೆಗಳಿಗೆ ಸಂಬಂಧಿಸಿದ ಪ್ರಕ್ರಿಯೆ ಅಥವಾ ಬಹಳ ದಿನಗಳಿಂದ ಬಾಕಿಯಿರುವ ಅರ್ಜಿ ಈಗ ಚಲನೆಗೆ ಬರಬಹುದು. ಇಷ್ಟೂ ದಿನ ಕಾಯಬೇಕಾಗಿ ಬಂದರೂ ಈಗ ನಿಮ್ಮ ತಾಳ್ಮೆಗೆ ಫಲಿತಾಂಶ ಕಾಣಿಸಲು ಪ್ರಾರಂಭವಾಗುತ್ತದೆ. ಆದರೆ ಈ ಸಮಯದಲ್ಲಿ ನೀವು ಸಹ ಅಗತ್ಯವಿರುವ ದಾಖಲೆಗಳು, ವಿವರಗಳು ಅಥವಾ ಮಾಹಿತಿಯನ್ನು ಸಿದ್ಧವಾಗಿಟ್ಟುಕೊಳ್ಳುವುದು ಒಳ್ಳೆಯದು. ಅವಕಾಶ ಬಂದಾಗ ವಿಳಂಬ ಮಾಡದೆ ತಕ್ಷಣವೇ ಸ್ಪಂದಿಸಿದರೆ ಒಳ್ಳೆಯ ಫಲಿತಾಂಶ ಸಿಗುತ್ತದೆ. ಇತ್ತೀಚೆಗೆ ಸಂಬಂಧಿಸಿದ ಒಂದು ಪ್ರಮುಖ ಕೆಲಸವು ಪೂರ್ಣಗೊಳ್ಳುವ ಸಾಧ್ಯತೆಯಿದೆ. ಅದು ದುರಸ್ತಿಯಾಗಿರಬಹುದು, ಖರೀದಿಯಾಗಿರಬಹುದು, ಅಥವಾ ಕುಟುಂಬದ ಸದಸ್ಯರೆಲ್ಲರೂ ಸೇರಿ ತೆಗೆದುಕೊಳ್ಳಬೇಕಾದ ಒಂದು ನಿರ್ಧಾರವಾಗಿರಬಹುದು. ಬಹಳ ದಿನಗಳ ನಂತರ ನೋಡೋಣ ಎಂದು ಮುಂದೂಡಿದ ವಿಷಯವನ್ನು ಈಗ ಸಂಪೂರ್ಣವಾಗಿ ಮಾಡಲು ಸಹ ಅನುಕೂಲಕರ ಸಮಯ ನಿರ್ಮಾಣವಾಗುತ್ತದೆ. ಆ ಕೆಲಸ ಪೂರ್ಣಗೊಂಡ ನಂತರ ನಿಮ್ಮ ಮನಸ್ಸಿನಲ್ಲಿದ್ದ ಭಾರ ಕಡಿಮೆಯಾದಂತೆ ಅನಿಸುತ್ತದೆ. ಈ ದಿನಗಳಲ್ಲಿ ಒಂದು ಪ್ರಮುಖ ವಿಷಯವೆಂದರೆ ಗತಕಾಲದಲ್ಲಿ ನಡೆದ ವಿಫಲ ಯತ್ನಗಳನ್ನು ನೆನಪಿಸಿಕೊಂಡು ಮತ್ತೆ ಹಿಂದೆ ಸರಿಯಬೇಡಿ. ಪ್ರತಿಯೊಂದು ಪರಿಸ್ಥಿತಿಯೂ ಯಾವಾಗಲೂ ಒಂದೇ ರೀತಿ ಇರುವುದಿಲ್ಲ. ಸಮಯ ಬದಲಾದರೆ ಫಲಿತಾಂಶಗಳು ಬದಲಾಗುತ್ತವೆ.
ಈಗ ಕಾಣಿಸುತ್ತಿರುವ ಅನುಕೂಲಕರ ಪರಿಸ್ಥಿತಿಗಳನ್ನು ಸದ್ಬಳಕೆ ಮಾಡಿಕೊಳ್ಳಲು ಧೈರ್ಯವಾಗಿ ಮುಂದೆ ಹೆಜ್ಜೆ ಇಡಿ. ಈ 4 ದಿನಗಳು ನಿಮಗೆ ಒಂದು ಸ್ಪಷ್ಟವಾದ ಸಂದೇಶವನ್ನು ನೀಡುತ್ತವೆ. ವಿಳಂಬ ಎಂಬುದು ಎಂದಿಗೂ ಸೋಲಲ್ಲ. ಸರಿಯಾದ ಸಮಯ ಬರುವವರೆಗೂ ಜೀವನ ನಮ್ಮನ್ನು ಸಿದ್ಧಗೊಳಿಸುತ್ತದೆ. ಈಗ ಸಮಯ ನಿಮಗೆ ಹತ್ತಿರವಾಗುತ್ತಿದೆ. ಅದಕ್ಕಾಗಿಯೇ ನಂಬಿಕೆಯಿಂದ ಮುಂದೆ ಸಾಗಿ. ನೀವು ಮತ್ತೆ ಪ್ರಾರಂಭಿಸುವ ಪ್ರತಿಯೊಂದು ಕೆಲಸವೂ ಈ ಬಾರಿ ಪೂರ್ಣಗೊಳ್ಳುವ ಸಾಧ್ಯತೆಗಳು ಗತಕ್ಕಿಂತ ತುಂಬಾ ಹೆಚ್ಚಾಗಿ ಕಾಣಿಸುತ್ತಿವೆ. ಕುಂಭರಾಶಿಯವರಿಗೆ ಮನಸ್ಸಿಗೆ ಸಂಬಂಧಿಸಿದ ವಿಷಯಗಳಲ್ಲಿ ಹೊಸ ಪ್ರಶಾಂತತೆ ಕಾಣಿಸುವ ಸಾಧ್ಯತೆಯಿದೆ. ಕಳೆದ ಕೆಲವು ಸಮಯದಿಂದ ಕೆಲವು ಮಾತುಗಳನ್ನು ಹೇಳಬೇಕು ಅನಿಸಿದರೂ ಹೇಳಲಾಗದಿರುವುದು, ಕೆಲವು ಭಾವನೆಗಳನ್ನು ಮನಸ್ಸಿನಲ್ಲೇ ಬಚ್ಚಿಟ್ಟುಕೊಳ್ಳುವುದು ಅಥವಾ ಯಾರೋ ನಿಮ್ಮನ್ನು ಸರಿಯಾಗಿ ಅರ್ಥಮಾಡಿಕೊಳ್ಳುತ್ತಿಲ್ಲ ಎಂಬ ಭಾವನೆ ನಿಮ್ಮಲ್ಲಿ ಇದ್ದಿರಬಹುದು. ಈ 4 ದಿನಗಳಲ್ಲಿ ಅಂತಹ ಪರಿಸ್ಥಿತಿಗಳು ಕ್ರಮೇಣ ಬದಲಾಗಲು ಪ್ರಾರಂಭವಾಗುತ್ತವೆ. ನೀವು ಮಾತನಾಡುವ ವಿಧಾನ, ಎದುರಿನವರು ಕೇಳುವ ವಿಧಾನ ಎರಡೂ ಬದಲಾಗುವುದರಿಂದ ಸಂಬಂಧಗಳಲ್ಲಿ ಸ್ಪಷ್ಟತೆ ಹೆಚ್ಚಾಗುತ್ತದೆ. ವಿವಾಹಿತರಾಗಿದ್ದರೆ ಜೀವನ ಸಂಗಾತಿಯೊಂದಿಗೆ ಪ್ರಶಾಂತವಾಗಿ ಮಾತನಾಡುವ ಒಳ್ಳೆಯ ಅವಕಾಶ ಸಿಗುತ್ತದೆ. ಇಷ್ಟೂ ದಿನ ಸಣ್ಣ ಸಣ್ಣ ಅಪಾರ್ಥಗಳಿಗೆ ಕಾರಣವಾಗಿದ್ದ ವಿಷಯಗಳು ಈಗ ಸುಲಭವಾಗಿ ಪರಿಹಾರವಾಗುತ್ತವೆ. ಒಬ್ಬರ ಮಾತನ್ನು ಇನ್ನೊಬ್ಬರು ಸಂಪೂರ್ಣವಾಗಿ ಕೇಳಲು ಸಿದ್ಧರಿರುತ್ತಾರೆ. ಅದೇ ನಿಮ್ಮಿಬ್ಬರ ನಡುವೆ ನಂಬಿಕೆಯನ್ನು ಇನ್ನಷ್ಟು ಬಲಪಡಿಸುತ್ತದೆ. ಸಣ್ಣ ಸಣ್ಣ ಸಂತೋಷಗಳನ್ನು ಒಟ್ಟಿಗೆ ಹಂಚಿಕೊಳ್ಳುವುದರಿಂದ ಮನೆಯಲ್ಲಿ ಸಕಾರಾತ್ಮಕ ವಾತಾವರಣ ನಿರ್ಮಾಣವಾಗುತ್ತದೆ. ಇನ್ನು ಮದುವೆಯಾಗದಿರುವವರಿಗೂ ಸಹ ಈ ದಿನಗಳಲ್ಲಿ ಒಂದು ಆಸಕ್ತಿದಾಯಕ ಪರಿಚಯ ಉಂಟಾಗುವ ಸಾಧ್ಯತೆಯಿದೆ. ಅದು ತಕ್ಷಣವೇ ಪ್ರೀತಿಯಾಗಿ ಬದಲಾಗಬೇಕಿಲ್ಲ, ಆದರೆ ಆ ವ್ಯಕ್ತಿಯೊಂದಿಗೆ ಮಾತನಾಡಿದ ನಂತರ ನಿಮ್ಮ ಆಲೋಚನೆಗಳಲ್ಲಿ ಒಂದು ಒಳ್ಳೆಯ ಬದಲಾವಣೆ ಕಾಣಿಸಬಹುದು. ಕೆಲವರಿಗೆ ಹಳೆಯ ಸ್ನೇಹ ಮತ್ತೆ ಹತ್ತಿರವಾಗುತ್ತದೆ. ಮತ್ತೆ ಕೆಲವರಿಗೆ ಬಹಳ ದಿನಗಳಿಂದ ದೂರವಾದ ವ್ಯಕ್ತಿಯೊಂದಿಗೆ ಮತ್ತೆ ಮಾತನಾಡುವ ಅವಕಾಶ ಸಿಗುತ್ತದೆ. ಆ ಸಂಭಾಷಣೆ ನಿಮ್ಮ ಮನಸ್ಸಿನಲ್ಲಿರುವ ಭಾರವನ್ನು ಕಡಿಮೆ ಮಾಡಬಹುದು. ಈ ಸಮಯದಲ್ಲಿ ಒಂದು ವಿಷಯವನ್ನು ಮಾತ್ರ ನೆನಪಿನಲ್ಲಿಡಿ. ಪ್ರತಿಯೊಂದು ಸಂಬಂಧವೂ ಗೆಲ್ಲಲು ವಾದದ ಅಗತ್ಯವಿಲ್ಲ. ಕೆಲವೊಮ್ಮೆ ಒಂದು ಒಳ್ಳೆಯ ಮಾತು, ಒಂದು ಸಣ್ಣ ಕ್ಷಮೆ, ಒಂದು ನಿಜವಾದ ಮುಗುಳುನಗೆ ಸಾಕು. ನೀವು ಮೊದಲು ಮಾತನಾಡಿದರೆ ಸಮಸ್ಯೆ ಎಷ್ಟೇ ದೊಡ್ಡದಿದ್ದರೂ ಸಣ್ಣದಾಗುತ್ತದೆ. ಕೆಲವೊಮ್ಮೆ ಒಳ್ಳೆಯದೇ ಆದರೂ ಅಗತ್ಯವಿರುವ ಸಮಯದಲ್ಲಿ ಮನಸ್ಸಿನಲ್ಲಿರುವ ಮಾತನ್ನು ಹೇಳುವುದು ಸಹ ಅಷ್ಟೇ ಮುಖ್ಯ. ಈ 4 ದಿನಗಳು ನಿಮಗೆ ಸಂಬಂಧಗಳ ಮೌಲ್ಯವನ್ನು ಇನ್ನಷ್ಟು ಹತ್ತಿರದಿಂದ ತೋರಿಸುತ್ತವೆ. ನಿಮಗೆ ನಿಜವಾಗಿಯೂ ಬೆಂಬಲವಾಗಿ ನಿಲ್ಲುವವರು ಯಾರು ಎಂಬುದು ಸ್ಪಷ್ಟವಾಗಿ ಅರ್ಥವಾಗುತ್ತದೆ. ಅದೇ ಸಮಯದಲ್ಲಿ ನೀವು ಸಹ ಪ್ರಮುಖ ವ್ಯಕ್ತಿಗಳಿಗೆ ಸಮಯ ನೀಡುವ ಪ್ರಯತ್ನ ಮಾಡಿ. ನಿಮ್ಮ ಜೀವನದಲ್ಲಿ ಸಂಪಾದನೆ, ಗೆಲುವು, ಅವಕಾಶಗಳು ಎಲ್ಲವೂ ಅಗತ್ಯವೇ. ಆದರೆ ಮನಸ್ಸಿಗೆ ಹತ್ತಿರವಾದವರು ಜೊತೆಯಲ್ಲಿದ್ದಾಗಷ್ಟೇ ಆ ಗೆಲುವಿಗೆ ನಿಜವಾದ ಆನಂದವಿರುತ್ತದೆ. ಈ ಅವಧಿಯು ನಿಮ್ಮ ಸಂಬಂಧಗಳನ್ನು ಇನ್ನಷ್ಟು ಬಲಪಡಿಸುವ ಸುಂದರ ಸಮಯವಾಗಿ ಬದಲಾಗುವ ಸೂಚನೆಗಳು ಕಾಣಿಸುತ್ತಿವೆ. ಕುಂಭರಾಶಿಯವರಿಗೆ ಅಂತಃಕರಣದಲ್ಲಿ ಒಂದು ಹೊಸ ಧೈರ್ಯ, ಪ್ರಶಾಂತತೆ ಉಂಟಾಗುವ ಸೂಚನೆಗಳು ಕಾಣಿಸುತ್ತಿವೆ. ನಿಮ್ಮ ಜೀವನದಲ್ಲಿ ಕೆಲವು ಸಂದರ್ಭಗಳಿರುತ್ತವೆ. ಹೊರಗೆ ಎಲ್ಲವೂ ಚೆನ್ನಾಗಿ ಕಾಣಿಸಿದರೂ ಮನಸ್ಸಿನಲ್ಲಿ ಮಾತ್ರ ಎಷ್ಟೋ ಪ್ರಶ್ನೆಗಳು, ಆತಂಕಗಳು ತಿರುಗುತ್ತಲೇ ಇರುತ್ತವೆ. ಯಾವಾಗ ಪರಿಸ್ಥಿತಿ ಬದಲಾಗುತ್ತದೆ, ನನ್ನ ಶ್ರಮ ಯಾವಾಗ ಫಲ ನೀಡುತ್ತದೆ ಎಂಬ ಆಲೋಚನೆಗಳು ನಿಮ್ಮಲ್ಲೂ ಇತ್ತೀಚೆಗೆ ಹೆಚ್ಚಾಗಿ ಇದ್ದಿರಬಹುದು. ಆದರೆ ಈ 4 ದಿನಗಳಲ್ಲಿ ನಿಮ್ಮಲ್ಲಿ ಒಂದು ಸಕಾರಾತ್ಮಕ ಬದಲಾವಣೆ ಪ್ರಾರಂಭವಾಗುತ್ತದೆ. ಸಂಪೂರ್ಣವಾಗಿ ಮಾಯವಾಗದಿದ್ದರೂ ಅವುಗಳನ್ನು ಎದುರಿಸುವ ಧೈರ್ಯ ಮಾತ್ರ ಗಣನೀಯವಾಗಿ ಹೆಚ್ಚಾಗುತ್ತದೆ. ಈ ಸಮಯದಲ್ಲಿ ಬೆಳಿಗ್ಗೆ ಕೆಲವು ನಿಮಿಷಗಳನ್ನು ಪ್ರಶಾಂತವಾಗಿ ಕಳೆಯಲು ಪ್ರಯತ್ನಿಸಿ. ನಿಮಗೆ ಇಷ್ಟವಾದ ದೇವರನ್ನು ಸ್ಮರಿಸುವುದು, ಒಂದು ಸಣ್ಣ ಪ್ರಾರ್ಥನೆ ಮಾಡುವುದು ಅಥವಾ ನಿಶ್ಶಬ್ದವಾಗಿ ಕುಳಿತು ನಿಮ್ಮ ಆಲೋಚನೆಗಳನ್ನು ಸರಿದೂಗಿಸಿಕೊಳ್ಳುವುದರಿಂದ ಮನಸ್ಸಿಗೆ ತುಂಬಾ ಹಗುರ ಎನಿಸುತ್ತದೆ. ಇದು ಕೇವಲ ಆಧ್ಯಾತ್ಮಿಕ ವಿಷಯ ಮಾತ್ರವಲ್ಲ, ನಿಮ್ಮ ನಿರ್ಧಾರಗಳನ್ನು ಸಹ ಇನ್ನಷ್ಟು ಸ್ಪಷ್ಟವಾಗಿ ತೆಗೆದುಕೊಳ್ಳಲು ಸಹಾಯ ಮಾಡುತ್ತದೆ. ಮನಸ್ಸು ಪ್ರಶಾಂತವಾಗಿದ್ದರೆ ಯಾವುದೇ ಸಮಸ್ಯೆಗೆ ಪರಿಹಾರ ಕಾಣಿಸುತ್ತದೆ. ಈ ದಿನಗಳಲ್ಲಿ ಯಾರಿಗೆಯಾದರೂ ನೀವು ಮಾಡುವ ಸಣ್ಣ ಸಹಾಯವು ನಿಮಗೆ ಊಹಿಸಲಾಗದ ಆನಂದವನ್ನು ನೀಡುತ್ತದೆ. ಒಂದು ಒಳ್ಳೆಯ ಮಾತು ಹೇಳುವುದು, ಅಗತ್ಯದಲ್ಲಿರುವ ವ್ಯಕ್ತಿಗೆ ಜೊತೆಯಾಗಿ ನಿಲ್ಲುವುದು ಅಥವಾ ಹಿರಿಯರನ್ನು ಗೌರವಿಸುವುದರಂತಹ ಸಣ್ಣ ಕೆಲಸಗಳೇ ನಿಮ್ಮಲ್ಲಿ ಸಕಾರಾತ್ಮಕ ಶಕ್ತಿಯನ್ನು ಇನ್ನಷ್ಟು ಹೆಚ್ಚಿಸುತ್ತವೆ. ಕೆಲವೊಮ್ಮೆ ನಾವು ಇತರರಿಗೆ ನೀಡುವ ಸಹಾಯವೇ ಹಿಂತಿರುಗಿ ಮತ್ತೊಂದು ರೂಪದಲ್ಲಿ ನಮ್ಮ ಜೀವನಕ್ಕೆ ಆಶೀರ್ವಾದವಾಗಿ ಬರುತ್ತದೆ. ಇಲ್ಲಿಯವರೆಗೆ ನಿಮ್ಮನ್ನು ಕಾಡುತ್ತಿದ್ದ ಕೆಲವು ಭಯಗಳು ಕ್ರಮೇಣ ಕಡಿಮೆಯಾಗುತ್ತವೆ. ನೀವು ಅಂದುಕೊಂಡಷ್ಟು ಕ್ಲಿಷ್ಟವಾಗಿ ಪರಿಸ್ಥಿತಿಗಳಿಲ್ಲ ಎಂಬುದು ಅರ್ಥವಾಗುತ್ತದೆ. ಅವಸರಪಟ್ಟು ನಿರ್ಧಾರಗಳನ್ನು ತೆಗೆದುಕೊಳ್ಳುವುದಕ್ಕಿಂತ ಕೊಂಚ ಸಮಯ ತೆಗೆದುಕೊಂಡು ಆಲೋಚಿಸಿದರೆ ಸರಿಯಾದ ದಾರಿ ನಿಮಗೆ ಕಾಣಿಸುತ್ತದೆ. ಈ ಅವಧಿಯಲ್ಲಿ ನಿಮ್ಮ ಅಂತರಾತ್ಮ ಹೇಳುವ ಮಾತುಗಳನ್ನು ಒಮ್ಮೆ ಕೇಳಿ. ಬಹಳಷ್ಟು ಬಾರಿ ನಮಗೆ ಸರಿಯಾದ ಉತ್ತರ ಹೊರಗಲ್ಲ, ಮನಸ್ಸಿನಲ್ಲೇ ಇರುತ್ತದೆ. ಈ 4 ದಿನಗಳು ನಿಮಗೆ ಒಂದು ಪ್ರಮುಖ ವಿಷಯವನ್ನು ನೆನಪಿಸುತ್ತವೆ. ಜೀವನದಲ್ಲಿ ಪ್ರತಿಯೊಂದು ಬದಲಾವಣೆಯೂ ಹೊರಗಿನಿಂದ ಪ್ರಾರಂಭವಾಗಬೇಕಾದ ಅಗತ್ಯವಿಲ್ಲ. ಮನಸ್ಸಿನಲ್ಲಿ ಬರುವ ಸಣ್ಣ ಬದಲಾವಣೆ, ಆಲೋಚನೆಗಳಲ್ಲಿ ಬರುವ ಸ್ಪಷ್ಟತೆಯೇ ಜೀವನವನ್ನು ಹೊಸ ದಿಕ್ಕಿನತ್ತ ನಡೆಸಬಲ್ಲದು. ಆದ್ದರಿಂದ ಆಶೆಯನ್ನು ಕಳೆದುಕೊಳ್ಳದೆ ಆತ್ಮವಿಶ್ವಾಸದಿಂದ ಮುಂದೆ ಸಾಗಿ. ನಿಮ್ಮ ಪ್ರಶಾಂತವಾದ ಮನಸ್ಸೇ ಈ ಅವಧಿಯಲ್ಲಿ ನಿಮಗೆ ಅತ್ಯಂತ ದೊಡ್ಡ ಶಕ್ತಿಯಾಗಿ ನಿಲ್ಲುತ್ತದೆ. ಒಂದು ವಿಶೇಷವಾದ ಅನುಭೂತಿಯನ್ನು ನೀಡುವ ದಿನಗಳಾಗಿ ಬದಲಾಗುವ ಸೂಚನೆಗಳು ಸಹ ಕಾಣಿಸುತ್ತಿವೆ. ಇಂದು ನಡೆಯುವ ಪ್ರತಿಯೊಂದು ಘಟನೆಯೂ ದೊಡ್ಡ ಬದಲಾವಣೆಯನ್ನು ತರದಿದ್ದರೂ ನಿಮ್ಮ ಆಲೋಚನಾ ವಿಧಾನದಲ್ಲಿ ಒಂದು ಹೊಸ ಸ್ಪಷ್ಟತೆಯನ್ನು ತರಬಲ್ಲದು. ಕಳೆದ ಕೆಲವು ದಿನಗಳಿಂದ ನಡೆದ ಪ್ರತಿಯೊಂದು ಸಣ್ಣ ಅನುಭವವೂ ನಿಮಗೆ ಒಂದು ಪಾಠವನ್ನು ಕಲಿಸುತ್ತದೆ. ಯಾವುದನ್ನು ಮುಂದುವರಿಸಬೇಕು, ಯಾವುದನ್ನು ಬಿಟ್ಟುಬಿಡಬೇಕು,
ಯಾರನ್ನು ನಂಬಬೇಕು, ಎಲಾಂಟಿ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕು ಎಂಬ ವಿಷಯಗಳಲ್ಲಿ ನೀವು ಗತಕ್ಕಿಂತ ಇನ್ನಷ್ಟು ಪರಿಪಕ್ವತೆ ಹೊಂದಿದಂತೆ ಅನಿಸುತ್ತದೆ. ಈ ದಿನ ನೀವು ತೆಗೆದುಕೊಳ್ಳುವ ಒಂದು ಸಣ್ಣ ನಿರ್ಧಾರ ಭವಿಷ್ಯದಲ್ಲಿ ತುಂಬಾ ಬಳಕೆಗೆ ಬರುವ ಸಾಧ್ಯತೆಯಿದೆ. ಅದು ಉದ್ಯೋಗಕ್ಕೆ ಸಂಬಂಧಿಸಿದ್ದಾಗಿರಲಿ, ವ್ಯಾಪಾರಕ್ಕೆ ಸಂಬಂಧಿಸಿದ್ದಾಗಿರಲಿ, ಕುಟುಂಬಕ್ಕೆ ಸಂಬಂಧಿಸಿದ್ದಾಗಿರಲಿ ಅಥವಾ ನಿಮ್ಮ ವೈಯಕ್ತಿಕ ಜೀವನಕ್ಕೆ ಸಂಬಂಧಿಸಿದ್ದಾಗಿರಲಿ. ಅವಸರಪಟ್ಟು ನಿರ್ಧಾರಗಳನ್ನು ತೆಗೆದುಕೊಳ್ಳುವುದಕ್ಕಿಂತ ನಿಮ್ಮ ಅನುಭವವನ್ನು ಆಧಾರವಾಗಿಟ್ಟುಕೊಂಡು ಮುಂದೆ ಸಾಗಿ. ಏಕೆಂದರೆ ಈ ಸಮಯದಲ್ಲಿ ಭಾವೋದ್ವೇಗಕ್ಕಿಂತ ವಿವೇಕವು ನಿಮಗೆ ಹೆಚ್ಚಾಗಿ ಪ್ರಯೋಜನ ನೀಡುತ್ತದೆ. ಕೆಲವರಿಗೆ ಇಂದು ಒಬ್ಬ ಒಳ್ಳೆಯ ವ್ಯಕ್ತಿಯನ್ನು ಭೇಟಿಯಾಗುವ ಅವಕಾಶವು ಬರಬಹುದು. ಇನ್ನು ಕೆಲವರಿಗೆ ಬಹಳ ದಿನಗಳಿಂದ ಕಾಯುತ್ತಿದ್ದ ಉತ್ತರ ಸಿಗಬಹುದು. ಇನ್ನಷ್ಟು ಜನರಿಗೆ ತಮ್ಮಲ್ಲಿ ಅಡಗಿರುವ ಹೊಸ ಆಲೋಚನೆಗಳನ್ನು ಪ್ರಾರಂಭಿಸುವ ಧೈರ್ಯ ಬರುತ್ತದೆ. ಜೀವನದಲ್ಲಿ ಪ್ರತಿಯೊಂದು ಬದಲಾವಣೆಯೂ ಒಂದೇ ಬಾರಿಗೆ ಕಾಣಿಸುವುದಿಲ್ಲ. ಕೆಲವು ಬದಲಾವಣೆಗಳು ಮೆಲ್ಲನೆ ಪ್ರಾರಂಭವಾಗಿ ನಂತರ ನಮ್ಮ ಜೀವನವನ್ನು ಸಂಪೂರ್ಣವಾಗಿ ಬದಲಾಯಿಸಿಬಿಡುತ್ತವೆ. ಇಂದು ಸಹ ಅಂತಹ ಪ್ರಾರಂಭಗಳಲ್ಲಿ ಒಂದಾಗಿ ನಿಲ್ಲುವ ಸಾಧ್ಯತೆಯಿದೆ. ಈ ಸಮಯದಲ್ಲಿ ಗತಕಾಲದಲ್ಲಿ ನಡೆದ ತಪ್ಪುಗಳನ್ನು ಪದೇ ನೆನಪಿಸಿಕೊಂಡು ದುಃಖಿಸಬೇಕಾದ ಅಗತ್ಯವಿಲ್ಲ. ಅವು ನಿಮಗೆ ಅನುಭವವನ್ನು ನೀಡಿವೆ. ಈಗ ಆ ಅನುಭವವನ್ನು ಉಪಯೋಗಿಸಿ ಹೊಸ ಹೆಜ್ಜೆ ಇಡಬೇಕಾದ ಸಮಯ ಬಂದಿದೆ. ನಿಮ್ಮಲ್ಲಿರುವ ಸಾಮರ್ಥ್ಯವನ್ನು ಕಮ್ಮಿ ಅಂದಾಜು ಮಾಡಬೇಡಿ. ನೀವು ಅಂದುಕೊಂಡಿದ್ದಕ್ಕಿಂತ ಹೆಚ್ಚಿನ ಶಕ್ತಿ, ಹೆಚ್ಚಿನ ಸಹನೆ, ಹೆಚ್ಚಿನ ತಿಳಿವಳಿಕೆ ನಿಮ್ಮಲ್ಲಿದೆ. ಆ ವಿಷಯವನ್ನು ಈಗ ಜೀವನ ನಿಮಗೆ ನೆನಪಿಸುತ್ತದೆ. ಈ 4 ದಿನಗಳ ಪ್ರಯಾಣವು ಕೊನೆಗೆ ನಿಮಗೆ ಒಂದು ಸುಂದರವಾದ ಸಂದೇಶವನ್ನು ನೀಡುತ್ತದೆ. ಪರಿಸ್ಥಿತಿಗಳು ಎಂದಿಗೂ ಒಂದೇ ರೀತಿ ಇರುವುದಿಲ್ಲ. ಕಷ್ಟಗಳು ಶಾಶ್ವತವಲ್ಲ. ತಾಳ್ಮೆಯಿಂದ, ಪ್ರಾಮಾಣಿಕತೆಯಿಂದ, ಆತ್ಮವಿಶ್ವಾಸದಿಂದ ಮುಂದೆ ಸಾಗಿದರೆ ಸರಿಯಾದ ಸಮಯ ಖಂಡಿತವಾಗಿಯೂ ಬರುತ್ತದೆ. ಆ ಸಮಯ ಬಂದಾಗ ಅದನ್ನು ಗುರುತಿಸಿ ಧೈರ್ಯವಾಗಿ ಮುಂದೆ ಹೆಜ್ಜೆ ಇಡುವುದು ಮಾತ್ರ ನಿಮ್ಮ ಕೈಯಲ್ಲೇ ಇರುತ್ತದೆ. ಅದಕ್ಕಾಗಿಯೇ ಆಗಸ್ಟ್ 15ನ್ನು ಹೊಸ ಪ್ರಾರಂಭವೆಂದು ಭಾವಿಸಿ ಆಶೆಯಿಂದ ಪ್ರಾರಂಭಿಸಿದ ಪ್ರತಿಯೊಂದು ಪ್ರಯಾಣವು ಒಂದು ದಿನ ಆನಂದದಾಯಕ ಗಮ್ಯಸ್ಥಾನವನ್ನು ಖಂಡಿತ ತಲುಪುತ್ತದೆ. ಈ ವಿಷಯವನ್ನು ನಿಮ್ಮ ಹೃದಯದಲ್ಲಿ ನೆಲೆಗೊಳಿಸಿ ಮುಂದೆ ಸಾಗಿ. ನಿಮ್ಮ ಪ್ರಯತ್ನವೇ ನಿಮಗೆ ದಾರಿ ತೋರಿಸುತ್ತದೆ. ಈ ರಾಶಿ ಭವಿಷ್ಯ ನಿಮಗೆ ಉಪಯುಕ್ತವೆನಿಸಿದರೆ ನಮ್ಮ ಶ್ರೀ ಸಂಕಲ್ಪ ಜ್ಯೋತಿಷ್ಯವಾಣಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಲೈಕ್ ಮಾಡಿ, ಶೇರ್ ಮಾಡಿ. ಕಾಮೆಂಟ್ ಬಾಕ್ಸ್ನಲ್ಲಿ ಶ್ರೀ ಲಕ್ಷ್ಮೀನಾರಾಯಣ ನಮಃ ಎಂದು ಕಾಮೆಂಟ್ ಮಾಡಿ. ಮತ್ತೊಂದು ರಾಶಿ ಭವಿಷ್ಯದೊಂದಿಗೆ ಬರುತ್ತೇನೆ. ಧನ್ಯವಾದಗಳು.